ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ರೈಸ್ ಐಟಮ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ನಾನಿವತ್ತು ಒಂದು ಕುಷ್ಕ ಐಟಮ್ಸ್ನ ಶೇರ್ ಮಾಡ್ತಾಯಿದ್ದೀನಿ. ಈ ರೀತಿ ಒಂದು ಸಲ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿ ಕುಷ್ಕ ಮಾಡ್ತಾರೆ, ಆದರೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ, ಫಿದಾ ಆಗೋಗ್ತೀರ, ಅಷ್ಟು ಚೆನ್ನಾಗಿರುತ್ತೆ ಇದು. ಈ ಕುಷ್ಕ ಅಂತ ಅಂದರೆ ಯಾರಿಗೆಲ್ಲ ಇಷ್ಟ ಇರುತ್ತೆ ಅವರಂತೂ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ. ವೀಕ್ಲಿ 3 ಟೈಮ್ಸ್ ಆದರೂ ಇದನ್ನು ಮಾಡ್ತೀರ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಹಾಗೆ ಇದರಲ್ಲಿ ಕೆಲವೊಂದು ಟಿಪ್ಸ್ ಸಹ ಹೇಳ್ತೀನಿ, ವೀಡಿಯೋ ಸ್ಕಿಪ್ ಮಾಡದೆ ನೋಡಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ವಿಡಿಯೋ ಶೇರ್ ಮಾಡಿ. ನಾನಿಲ್ಲಿ 2 ಲೋಟ ಅಕ್ಕಿನ ನಾನಿಲ್ಲಿ ಫಸ್ಟೇ ಇದನ್ನು ವಾಶ್ ಮಾಡಿ ನೀಟಾಗಿ ಇದನ್ನು ನೆನೆಸಿ ಇಟ್ಕೊಳ್ತಾ ಇದ್ದೀನಿ. ರೈಸ್ ಯಾವತ್ತಿದ್ರೂ ನಾವು ಏನೇ ಮಾಡ್ತೀವಿ ರೈಸ್ ಐಟಮ್ನ ಅಂದರೆ ಫಸ್ಟು ಅದನ್ನು ನೆನೆಸಿಟ್ಕೋಬೇಕು, ಆವಾಗಲೇ ಅದು ಉದುರಾಗಿ ಬರುವಂಥದ್ದು. ನಾನಿಲ್ಲಿ 3 ಈರುಳ್ಳಿ ತಗೊಂಡಿದ್ದೀನಿ, ಹಾಗೆ 2 ಬೆಳ್ಳುಳ್ಳಿ ಗೆಡ್ಡೆ ತಗೊಂಡಿದ್ದೀನಿ, 2 ಇಂಚಷ್ಟು ಶುಂಠಿ, ಹಾಗೆ ಅರಿಶಿಣ ತಗೊಂಡಿದ್ದೀನಿ. ಇದಿಷ್ಟನ್ನು ಸಹ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಹಾಗೆ ಕಲ್ಲರಿಗೋಸ್ಕರ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನಿಷ್ಟನ್ನು ಹಾಕಿ ಇವಾಗ ಟೊಮೆಟೊ 7 ಟೊಮೆಟೊ ಹಾಕ್ಕೊಂಡಿದ್ದೀನಿ, ಹುಳಿ ಟೊಮೆಟೊ. ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಈ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಪುದೀನ ಬೇಕು ಅಂದರೆ ಪುದೀನನ ಇವಾಗ ನೀವು ಇಲ್ಲಿ ರುಬ್ಬೋದಕ್ಕೆ ಹಾಕ್ಕೋಬಾರ್ದು, ಅದನ್ನು ನೀವು ಕಟ್ ಮಾಡಿ ನೆಕ್ಸ್ಟ್ ಹೇಳ್ತೀನಿ ಯಾವಾಗ ಹಾಕಬೇಕು ಅಂತ. ಪುದೀನನೂ ಬೇಕಿದ್ರೆ ಫ್ಲೇವರ್ ಇಷ್ಟ ಇದ್ದರೆ ಹಾಕ್ಕೋಬೋದು. ಇದಿಷ್ಟನ್ನು ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದು ಪೇಸ್ಟ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಕುಕ್ಕರ್ನ ಇಟ್ಟಿದ್ದೀನಿ. ಇದಕ್ಕೆ ಆಯಿಲು ಮತ್ತು ಸ್ವಲ್ಪ ತುಪ್ಪನ ಹಾಕಿದ್ದೀನಿ. ಕುಷ್ಕ ಅಂತ ಹೇಳಿದ್ರೆ ಸ್ವಲ್ಪ ಆಯಿಲ್ ಇದ್ರೇ ಚೆನ್ನಾಗಿರುತ್ತೆ, ಹಾಗೆ ತುಪ್ಪ ಇಷ್ಟಪಡೋರು ಹಾಕೋಬೋದು ಜಾಸ್ತಿನೇ. ನಾನಿಲ್ಲಿ 3 ಲವಂಗ, ಕಲ್ಲುವ, ಏಲಕ್ಕಿ, ಚಕ್ಕೆ, ಹಾಗೆ ಮರಾಠಿ ಮೊಗ್ಗು, ಇಷ್ಟನ್ನು ಮಸಾಲೆ ಐಟಮ್ಸ್ಗಳನ್ನ ಹಾಕಿದ್ದೀನಿ. ಪಲಾವ್ ಎಲೆ ಎಲ್ಲ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನಿಲ್ಲಿ 1 ಈರುಳ್ಳಿನ ಸ್ಲೈಸ್ ಮಾಡಿದ್ದೀನಿ, ಹಾಗೆ 4 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಇದನ್ನು ಫ್ರೈ ಮಾಡಾದಮೇಲೆ ಈ ಟೈಮಲ್ಲಿ ನೀವು ಪುದೀನ ಸೊಪ್ಪನ್ನು ಕಡ್ಡಿಗಳನ್ನ ಹಾಕ್ಕೋಬಾರ್ದು, ಅದರ ಎಲೆಗಳನ್ನ ಮಾತ್ರ ಬಿಡಿಸಿ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಗೋಡಂಬಿನೂ ಸಹ ಸೇರಿಸ್ತಾ ಇದ್ದೀನಿ. ಗೋಡಂಬಿ ಹಾಕೋದ್ರಿಂದ ಅದು ಮಧ್ಯೆ ಬಾಯಲ್ಲಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ 1 ಸ್ಪೂನ್ ಚಿಲ್ಲಿ ಪೌಡರ್, ಹಾಗೆ 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನೂ ಹಾಕಿದ್ದೀನಿ. ಇವಾಗ ನಾವೇನು ರುಬ್ಬಿಟ್ಟಿದ್ವಲ್ಲ ಮಸಾಲೆ, ಅದನ್ನು ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಆಲ್ರೆಡಿ ಇದನ್ನು ಫ್ರೈ ಮಾಡೋದ್ರಿಂದ ತುಂಬ ಹೊತ್ತೇನು ಹಿಡಿಯಲ್ಲ. ಇದು ಆಯಿಲ್ ಸ್ವಲ್ಪ ಮೇಲೆ ಬಂದ ತಕ್ಷಣ ಇದಾಗಿದೆ ಅಂತಲೇ ಅರ್ಥ. ಇವಾಗ ನಾವಿಲ್ಲಿ ರೈಸನ್ನು ಆಗಲೇ ನೆನೆಸಿಟ್ಟಿದ್ದೀವಿ. ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು, ಟೇಸ್ಟ್ ವೈಸು ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೋಡಿ. ಉಪ್ಪು ಜಾಸ್ತಿ ತಿನ್ನೋರು ಇರ್ತಾರೆ, ಕಡಿಮೆ ತಿನ್ನೋರು ಇರ್ತಾರೆ, ನೋಡಿ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ ಇವಾಗ ಆಲ್ರೆಡಿ ಆಯಿಲ್ ತುಪ್ಪ ಎಲ್ಲ ಮೇಲೆ ಬರ್ತಾ ಇದೆ. ಇವಾಗ ನೆನೆಸಿಟ್ಟಿರುವಂಥ ಅಕ್ಕಿನ ಇದಕ್ಕೆ ಸೇರಿಸ್ಕೋಬೇಕು. ಇದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಸಾಲೆನಲ್ಲಿ ಹೊಂದ್ಕೋಬೇಕು. 5 ಮಿನಿಟ್ಸ್ ಈ ರೀತಿ ಕೈ ಆಡಿಸ್ತಾನೇ ಇರಬೇಕು, ಆವಾಗ ಇದ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಇನ್ನೊಂದು ಟಿಪ್ ಹೇಳ್ತೀನಿ ಅಂತ ಹೇಳಿದೆ. ಯಾವತ್ತೂ ನಾವು ರೈಸ್ ಐಟಮ್ ಮಾಡಬೇಕಾದ್ರೆ ಬಿಸಿ ನೀರನ್ನ ಸೇರಿಸಿ, ಹಾಗೆ ನಾನಿಲ್ಲಿ 2 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ 4 ಲೋಟ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಂದು ರೈಸ್ ಕಡಿಮೆ ನೀರು ಹಿಡಿಸುತ್ತೆ, ಕೆಲವೊಂದು ರೈಸ್ ಸ್ವಲ್ಪ ಜಾಸ್ತಿ ನೀರು ಹಿಡಿಸುತ್ತೆ. ನೀವು ಯಾವ ರೈಸ್ನ ಯೂಸ್ ಮಾಡ್ತೀರಾ ಡೈಲಿ ನಿಮಗೆ ಗೊತ್ತಾಗಿರುತ್ತೆ ಅದು ಎಷ್ಟು ನೀರು ತೊಗೊಳುತ್ತೆ ಅಂತ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 4 ಲೋಟ ನೀರನ್ನು ಕರೆಕ್ಟಾಗಿ ನಮಗೆ ಬೇಕಾಗುತ್ತೆ ಹಾಕಿದ್ದೀನಿ. ನೋಡಿ ಇವಾಗ ಇಷ್ಟನ್ನು ಹಾಕಿ ಇವಾಗ ಲಿಡ್ನ ತಕ್ಷಣ ಕ್ಲೋಸ್ ಮಾಡೋದು ಬೇಡ, ಯಾಕೆಂದರೆ ಮಸಾಲೆ ನಾವು ತಕ್ಷಣ ಕ್ಲೋಸ್ ಮಾಡಿಬಿಟ್ರೆ ಮಸಾಲೆ ಎಲ್ಲ ಮೇಲೆ ಬಂದುಬಿಡುತ್ತೆ.
ಹಾಗೆ ಕೆಳಗಡೆ ಎಲ್ಲ ಬರೀ ರೈಸ್ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದು ಸ್ವಲ್ಪ ಕುದಿ ಬರಬೇಕು. ಹೀಗೆ ಕುದಿ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾಯಿದೆ. ಕುದಿ ಬಂದ ತಕ್ಷಣ ಲಿಡ್ನ ಕ್ಲೋಸ್ ಮಾಡಬೇಕು. ಹಾಗೆ ಕೆಲವೊಂದು ಕುಕ್ಕರ್ಗಳು 1-2 ವಿಷಲ್ ಆಗಬೇಕಾಗತ್ತೆ. ಅಂದರೆ ನಮ್ಮನೆ ಕುಕ್ಕರ್ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತಲ್ವ. ನಾನಿಲ್ಲಿ ಒಂದೇ ಒಂದು ವಿಷಲ್ ಹಾಕ್ಸಿರೋದು. ನೋಡಿ ಎಷ್ಟು ಚೆನ್ನಾಗಿದೆ ಈ ಸಲ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಕುಷ್ಕ ಅಂದರೆ ಯಾರ್ಯಾರಿಗೆ ಇಷ್ಟ ಇರುತ್ತೋ ಅವರಂತೂ ಇದನ್ನು ಮಿಸ್ ಮಾಡಲೇಬೇಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನೀವೇ ಹೇಳ್ತೀರಾ. ತುಂಬಾ ಚೆನ್ನಾಗಿರುತ್ತೆ. ಒಂದೊಂದು ಕುಷ್ಕಗಳಿಗೆ ಸೈಡ್ಸ್ ಬೇಕಾಗುತ್ತೆ. ಆದರೆ ಈ ರೀತಿ ಒಂದು ಸಲ ರೆಡ್ ಕಲರ್ ಕುಷ್ಕ ಮಾಡಿ ನೋಡಿ. ಇದಕ್ಕೆ ಏನೂ ಬೇಕಾಗಲ್ಲ ನೀವು ಸೈಡ್ಸು. ಇದಕ್ಕೆ ಮಕ್ಳಿಗಂತೂ ತುಂಬಾ ಫಿದಾ ಆಗಿಬಿಡ್ತಾರೆ. ಮಕ್ಕಳು ಕೇಳಿ ಹಾಕ್ಸ್ಕೊಂಡು ತಿಂತಾರೆ. ಇದನ್ನು ಈ ರೀತಿ ಸರ್ವ್ ಮಾಡಿ ಬಿಸಿ ಬಿಸಿ ಇರುವಾಗ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಪೂರ್ತಿ ನೋಡಿದ್ದೀರಲ್ವ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆನ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ನಾನು ಕೇಳೋದು ಅಷ್ಟೇ. ಇದೇ ರೀತಿಯಾದಂಥ ಹೊಸ ರೆಸಿಪಿ ಜೊತೆಗೆ ಹಾಗೆ ಈಸಿಯಾಗಿರೋಂತಹ ರೆಸಿಪಿ ಜೊತೆಗೆ ಮತ್ತೆ ನಾನು ನಿಮಗೆ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.